ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ಇಂದು ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನ್ಯೂರೋ ಸರ್ಜನ್ ರವರಾಗಿರುವ ದರ್ಶನ್ ರವರಿಗೂ ಹಾಗೂ ಜಿಲ್ಲಾ ಸರ್ಜನ್ ರವರಾಗಿರುವ ಅಸ್ಗರ್ ಬೇಗ್ ರವರಿಗೂ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿಗಳಾದ ಶವಾಜ್ ಪಾಷಾ, ಇಬ್ರಾಹಿಂ, ಜಿಲ್ಲಾ ಅಧ್ಯಕ್ಷರು ಯುವ ಘಟಕ ತುಮಕೂರು ನಗರ ಭರತ್ ಕುಮಾರ್, ಕಾರ್ಯದರ್ಶಿಗಳು ಇಮ್ರಾನ್, ಸೋಷಿಯಲ್ ವರ್ಕರ್ ರವರು ಹಾಗೂ ಇನ್ನಿತರರು ಭಾಗವಹಿಸಿದ್ದರು. ವರದಿ ಕಲ್ಪತರು ನ್ಯೂಸ್. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಸ್ಗರ್ ಬೇಗ್, CA, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ತುಮಕೂರು. ಈ ಒಂದು ಸರ್ವ ಜನಾಂಗ ಒಂದು ಸಂಘಟನೆಯಿಂದ ಸಂರಕ್ಷಣಾ ವೇದಿಕೆಯಿಂದ ನಮ್ಮ ಡಾಕ್ಟರ್ ದರ್ಶನ್ ಅವರು, ನ್ಯೂರೋ ಸರ್ಜನ್ ಅವರಿಗೆ ಸನ್ಮಾನ ಮಾಡಕ್ಕೆ ಬಂದಿದ್ದಾರೆ. ಅದಕ್ಕೂ ಜೊತೆಯಲ್ಲಿ ನಾನು ಬರಬೇಕಂತ ಕೇಳಿಕೊಂಡ್ರು, ನಾನು ಬಂದಿದ್ದೀನಿ. ಯಾಕೆಂದರೆ ನಾನು ಅಂದ್ಕೊಂಡಿದ್ದೆ ನಾನೇ ಒಬ್ಬನೇ ಸೇವೆ ಮನೋಭಾವ ಇದ್ದೀನಂತ. ಯಾಕೆಂದರೆ ನಾನು ಸಹ ಮದುವೆ ಆಗಿದ್ದ 6 ದಿನಕ್ಕೆ ನಾನು ನೌಕರಿ ಜಾಯ್ನ್ ಆಗಿದ್ದೀನಿ. ಸೊ ಅದೇ ಥರ ನಂತರನೇ ಅವರು ಮದುವೆಯಾಗಿ 6-7 ದಿವಸಕ್ಕೆ ಮತ್ತೆ ಅವರು ಡ್ಯೂಟಿಗೆ ಜಾಯ್ನ್ ಆಗಿಬಿಟ್ಟು ಒಂದು ಸುಮಾರು ನೆಕ್ಸ್ಟ್ ಡೇನೇ ಒಂದು 4 ಸರ್ಜರಿ ಮಾಡಿದ್ದಾರೆ. ಇದುವರೆಗೂ ಸುಮಾರು ಮೆದುಳು ಮತ್ತು ಬೆನ್ನುರಿದು ಒಂದು ಸುಮಾರು ಕನಿಷ್ಠ ಅಂದರೆ ಒಂದು 20-22 ಸರ್ಜರಿ ಮಾಡಿದ್ದಾರೆ. ಸೊ ಇದು ಅದ್ಭುತ ಕೆಲಸ. ಯಾಕೆಂದರೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂಥ ದೊಡ್ಡ ಆಪರೇಷನ್ ಆಗ್ತಾ ಇದೆ ಅಂದರೆ ನಮಗೆಲ್ಲ ಮತ್ತು ಜನರಿಗೆಲ್ಲ ಹೆಮ್ಮೆ ವಿಷಯ ಇದು. ಯಾಕೆಂದರೆ ಇದೇ ಆಪರೇಷನ್ ಹೊರಗಡೆ ಹೋಗಿ ಮಾಡಬೇಕಾದ್ರೆ ಕನಿಷ್ಠ ಅಂದರೆ 2.5 ಲಕ್ಷದಿಂದ 5 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇತ್ತು. ಇನ್ನು ಅಪೋಲೋ ಆ ಥರ ಹೋದರೆ 10-15 ಲಕ್ಷ ಆಗ್ತಾ ಇತ್ತು. ಬಟ್ ಆದರೆ ನಮ್ಮ ಆಸ್ಪತ್ರೆಯಿಂದ, ಸರ್ಕಾರಿ ವತಿಯಿಂದ, ನಮ್ಮ ಸರ್ಕಾರ ಯೋಜನೆ ವತಿಯಿಂದ ಎಲ್ಲ ಸಾರ್ವಜನಿಕರಿಗೆ ಉಚಿತವಾಗಿ ನಾವು ಆಪರೇಷನ್ ಚಿಕಿತ್ಸೆ ಕೊಡ್ತಾ ಇದ್ದೀವಿ. ಷರತ್ತು ಏನಂದರೆ ಅವರು BPL ಕಾರ್ಡ್ ಹೊಂದಿರಬೇಕು ಹಾಗೂ ಮತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು. ಆದ್ರೂ OTP ಇಲ್ಲ ಅಂದ್ರೂ ನಾವು ಇವಾಗ ಫೇಸ್ ರೆಕಗ್ನಿಷನ್ ಅಂತ ಮಾಡ್ತಾ ಇದ್ದೀವಿ. ದಯವಿಟ್ಟು ತಮ್ಮ BPL ಕಾರ್ಡ್ಗಳು ಮತ್ತು ಆಧಾರ್ ಕಾರ್ಡ್ಗಳು ಅಪ್ಡೇಟ್ ಮಾಡ್ಕೊಂಡು ಇಟ್ಕೋಬೇಕು. ಯಾಕೆಂದರೆ ಸರ್ಕಾರದಿಂದ ಹಲವಾರು ಯೋಜನೆಗಳಿದೆ, ಹಲವಾರು ಚಿಕಿತ್ಸೆಗಳು, ಸವಲತ್ತುಗಳು ಫ್ರೀಯಾಗಿ ಸಿಗ್ತಾ ಇದೆ. ಜನರು ಇದಕ್ಕೆ ಸದುಪಯೋಗ ಪಡ್ಕೊಂಡು ತಮ್ಮ ಜೀವನವನ್ನು ಆರೋಗ್ಯಕರವಾಗಿ ಇಟ್ಕೊಂಡು ನಾವು ಅವರಲ್ಲಿ ಕೇಳ್ಕೊತೀನಿ. ಇದೇ ಥರ ಇನ್ನು ಮುಂದೆ ನಮ್ಮ ಡಾಕ್ಟರ್ ದರ್ಶನ್ ಇನ್ನೂ ಅದ್ಭುತ ಸರ್ಜರಿ ಮಾಡಬೇಕು. ನಾನು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಅವ್ರು ಏನೇನು ಕೇಳ್ತಾರೆ ನಾನು ನೆಕ್ಸ್ಟ್ ಒಂದು ವಾರ ಒಳಗಡೆ ಅವರು ತಲುಪಿಸ್ತಾ ಇದ್ದೀನಿ. ಆ ಥರ ಅವ್ರಿಗೆ ನಾನು ಬೆನ್ನೆಲುಬಾಗಿ ನಿಂತಿದ್ದೀನಿ. ನಾನು ನ್ಯೂರೋ ಸರ್ಜನ್ನು, ಅಂದರೆ ಮೆದುಳಲ್ಲಿ ಮತ್ತು ನರದಲ್ಲಿ ಆಪರೇಷನ್ ಮಾಡುವಂಥ ಡಿಪಾರ್ಟ್ಮೆಂಟು. ನನಗೆ ನನ್ನ ನೇಟಿವ್ ತುಮಕೂರು ಆಗಿರೋದ್ರಿಂದ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಸೇವೆ ಮಾಡಬೇಕು ಅಂತ ನನ್ನ ಇಚ್ಛೆ. ಸೊ ಹಾಗಾಗಿ ನಾನು ತುಮಕೂರಲ್ಲೇ ಹುಟ್ಟು ಬೆಳೆದಿರೋದು. ತುಮಕೂರು ಜನತೆಗೆ ನಾನೇನು ವಿದ್ಯೆ ಕಲ್ತಿದ್ದೀನಿ ಅದರಿಂದ ಜನರಿಗೆ ಬೆನಿಫಿಟ್ ಆಗಬೇಕು ಅಂತ ಅಂದ್ಬಿಟ್ಟು ನಾನು ಜಿಲ್ಲಾಸ್ಪತ್ರೆ ಜಾಯಿನ್ ಆಗಿ ಜಿಲ್ಲಾಸ್ಪತ್ರೆಯಲ್ಲೇ ನರರೋಗ ಶಸ್ತ್ರಚಿಕಿತ್ಸೆಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ದೀನಿ. ಈಗ ಆಲ್ಮೋಸ್ಟ್ ಸುಮಾರು ಒಂದು 20-22 ಬ್ರೈನು ಮತ್ತು ಸ್ಪೈನ್ ಸರ್ಜರಿಗಳು ಮಾಡಿದ್ದೀವಿ. ಆಲ್ಮೋಸ್ಟ್ ಇಲ್ಲಿ ಬ್ರೈನ್ ಟ್ಯೂಮರ್ ಸರ್ಜರಿನೂ 2 ಬ್ರೈನ್ ಟ್ಯೂಮರ್ ಮಾಡಿದ್ದೀವಿ. ಗ್ಯಾಂಗ್ಲಿಯೋ ಕ್ಯಾಪ್ಸುಲರ್ ಬ್ಲೀಡ್ ಮಾಡಿದ್ದೀವಿ. ಆಮೇಲೆ ಟ್ರಾಮಾ, ಹೆಡ್ ಇಂಜುರಿ ಆಗಿ ಬಂದು ಅಡ್ಮಿಟ್ ಆಗಿರೋಂಥವ್ರದ್ದು ಆಪರೇಷನ್ಗಳು ಮಾಡಿದ್ದೀವಿ. ಬೆನ್ನಲ್ಲಿ ಆಪರೇಷನ್ನು ಸುಮಾರು ಒಂದು 10-12 ಕೇಸಸ್ಸು ಡಿಸ್ಕಿನ್ ಸಮಸ್ಯೆ, ಮೂಳೆ ಫ್ರ್ಯಾಕ್ಚರ್ ಆಗಿರೋರು, ನರ ಒತ್ತಡದಲ್ಲಿರುವಂಥವ್ರಿಗೆ ಆಪರೇಷನ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಇದೆಲ್ಲ ಸ್ವಲ್ಪ ಮೇಜರ್ ಆಪರೇಷನ್ನು. ಜಿಲ್ಲಾಸ್ಪತ್ರೆಯಲ್ಲಿ ಈ ಥರ ಆಪರೇಷನ್ಗಳು ನಾವು ಮಾಡಬೇಕು ಅಂದರೆ ನಮಗೆ ಬೇಕಾದಂಥ ಸೌಕರ್ಯಗಳನ್ನ ಒದಗಿಸೋದ್ರಲ್ಲಿ ನಮ್ಮ ಅಸ್ಗರ್ ಸರು ತುಂಬ ಸಹಾಯ ಮಾಡಿದ್ದಾರೆ. ಯಾಕೆಂದರೆ ಈ ಆಪರೇಷನ್ಗಳನ್ನ ನಾವು ಮಾಡಬೇಕು ಅಂದರೆ ನಮಗೆ ಎಕ್ವಿಪ್ಮೆಂಟ್ಸು, ಇನ್ಸ್ಟ್ರೂಮೆಂಟ್ಸು, CRMO ಈ ಥರ ಎಲೆಕ್ಟ್ರಾನಿಕ್ ಡಿವೈಸಸ್ಸು ಸಪೋರ್ಟ್ ಜಾಸ್ತಿ ಬೇಕಾಗುತ್ತೆ. ಸೊ ಅದಿಲ್ಲದೆ ನಾವು ಮಾಡೋಕ್ಕಾಗಲ್ಲ, ನಾವೇನೇ ಇದು ಮಾಡಿದ್ರು. ಸರ್ ನಮಗೆ ಅದನ್ನೆಲ್ಲ ಸಪೋರ್ಟ್ ಮಾಡಿ ನಮಗೆ ಅದನ್ನ ಇನ್ಸ್ಟ್ರೂಮೆಂಟ್ಸ್ನ ತರಿಸ್ಕೊಟ್ಟು ಮಾಡಿದ್ದಾರೆ. ಸೊ ಅದರಿಂದ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತುಮಕೂರು ಜನ ಯಾರೇ ಇದ್ರೂ ಕೂಡ BPL ಕಾರ್ಡ್ ಇರುವಂಥವ್ರು, ಬಡವರು, ಹೊರಗಡೆ ಹೋಗಿ ಆಪರೇಷನ್ ಮಾಡೋದಕ್ಕೆ ನಿಮಗೆ ತುಂಬ ಖರ್ಚು ಮಾಡೋಕ್ಕಾಗದೇ ಇರೋವಂಥವ್ರು ಇಲ್ಲಿ ಬಂದು ನೀವು ಆಪರೇಷನ್ನ ಮಾಡಿಸ್ಕೋಬೋದು. ಯಾವಾಗಲೂ ನಾವು ನಿಮಗೆ ಆಪರೇಷನ್ ಮಾಡೋದಕ್ಕೆ ಅದರಿಂದ ಸಿದ್ಧವಾಗಿ ನಿಮ್ಗೆ ಏನಾದರೂ ನಿಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೆ ಸಿದ್ಧವಾಗಿರ್ತೀವಿ. ಥ್ಯಾಂಕ್ ಯು. ನಮಸ್ತೆ. ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ಹಿಂದುಳಿದ ವರ್ಗ ರಾಜ್ಯಾಧ್ಯಕ್ಷ ಸುಬ್ರಹ್ಮಣ್ಯ ಅಂತ. ಈ ದಿನ ನಮ್ಮ ಕರ್ನಾಟಕ ಸರ್ವಜನಾಂಗದಿಂದ ಸನ್ಮಾನ ಮಾಡ್ತಾ ಇದ್ದೀವಿ ದರ್ಶನ್ ಸಾರ್ಗೆ, ಹಾಗೂ ನಮ್ಮ ಅಸ್ಗರ್ ಸಾರು, ಅವರು MDS ಸಾರು, ಅವ್ರದ್ದು ಯಾವಾಗಲೂ ಇರುತ್ತೆ. ನಮಗೆ ಪ್ರತಿಯೊಬ್ಬರಿಗೂ ಕೋಆಪರೇಟ್ ಮಾಡ್ತಾರೆ.
ತುಮಕೂರು ಜಿಲ್ಲೆಯಲ್ಲಿ 9 ತಾಲೂಕು, ಒಂದು ಗ್ರಾಮಾಂತರ, ಒಂದು ನಗರ. ಎಲ್ಲಿಂದ ಬಂದ್ರು ಪ್ರತಿಯೊಬ್ಬರಿಗೂ 24 ಗಂಟೆ ಯಾವಾಗಲೂ ಸ್ಪಂದಿಸ್ತಾರೆ. ನಮ್ದು ನನಗೆ ಸೊಂಟದ ನೋವಾಗಿತ್ತು, ಅದು ಮೂಳೆ ಇದಾಗ್ಬಿಟ್ಟಿದಂತ ಸರ್, ಸರ್ಜರಿ ಮಾಡ್ಬೇಕಂತ ಹೇಳಿದ್ರು. ನಾನು ಹೋಗದೆ ತೋರಿದೆ, ಸರ್ ಮಾಡ್ತೀನಂತ ಹೇಳಿದ್ರು, ಒಪ್ಕೊಂಡ್ರು. ಮದುವೆ ಆಗಿ 5 ದಿವಸ 6 ದಿವಸ ಆಯಿತು. ನಾನು ಮಾಡ್ತೀನಪ್ಪ ಏನಾಗಲಿ ಅಂತ ಹೇಳಿ ನನ್ನ ಏನಿತ್ತು ಅದು ಮಾಡಿಕೊಟ್ರು ಸಾರು. ತುಂಬ ಅನುಕೂಲ ಮಾಡಿಕೊಟ್ರು. ನನ್ನ ಹೆಸರು ಜ್ಯೋತಿ ಅಂತ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ಇವತ್ತು ಅನಿವಾರ್ಯವಾಗಿ ನಾನು ಸುಮಾರು ಫೋನ್ಗಳಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಡಾಕ್ಟರ್ಸ್ಗೆಲ್ಲನೂ. ತುಂಬ ಬಡವರಿಗೆಲ್ಲ ಈ ಥರ ಒಂದು ಟ್ರೀಟ್ಮೆಂಟ್ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಮ್ಮ ತುಮಕೂರಲ್ಲಿ ಸಿಗುತ್ತಂದರೆ ತುಂಬ ನಮಗೆ ಹೆಮ್ಮೆ ಇದೆ. ಅದು ದರ್ಶನ್ ಸರ್ ಇವತ್ತು ಅಜಯ್ ಸರ್ಗೆ ನಾನು ಭೇಟಿ ಮಾಡಬೇಕಂತ ಈಗ ಬಂದ ತಕ್ಷಣ ಹೇಳ್ತಾ ಇದ್ದೆ, ನಿಮಗೆ ಖಂಡಿತ ಒಳ್ಳೊಳ್ಳೆ ಕೆಲಸ ಆಗ್ತೀರಾ, ನಿಮಗೆ ಒಂದು ಸನ್ಮಾನ ಆಗುತ್ತೆ ಅಂತ. ನಾನು ಈಗ ಜಸ್ಟ್ 5 ಮಿನಿಟ್ಸ್ ಕೆಳಗಡೆ ದರ್ಶನ್ ಸರ್ಗೆ ಹೇಳಿದೆ ನಾನು. ಅದು ಈಗ ನಡೀತಾ ಇತ್ತು ಅಂದರೆ ನನಗೂ ತುಂಬ ಖುಷಿ ಇದೆ. ಈ ಥರ ಒಂದು ಬ್ರೈನು ಮೂಳೆಗಳಿಂದನೂ ನಮ್ಮ ಸುಮಾರು ಶಿವಮೊಗ್ಗದಲ್ಲಿ ತೋರಿಸಿದ್ದಾರೆ ಡಾಕ್ಟರ್ಸ್ಗೆ. ಅಲ್ಲಿ ನಮಗೆ ಇದು ಸಿಗ್ತೀರಾ ಅಂತ ಟ್ರೀಟ್ಮೆಂಟ್ ಇಲ್ಲಿ ಸಿಕ್ಕಿದೆ. ನಿಜ ಏನೇ ಕೊಟ್ಟರು ಒಂದು ಸಾಕು ಅನ್ನೋ ಸ್ಥಿತಿಯಲ್ಲಿ ಯಾರು ಇರಲ್ಲ. ನಮ್ಮ ಸಾರ್ವಜನಿಕರಿಗೆ ಈ ಥರ ಟ್ರೀಟ್ಮೆಂಟಲ್ಲಿ ತೃಪ್ತಿ ಸಿಗುತ್ತಲ್ವಾ, ಅದು ನಮಗೆ ತುಂಬ ಹೆಮ್ಮೆ ಇದೆ. ನನ್ನ ಹೆಸರು ನಾಗರತ್ನ, ನಾನು ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರು, ಪ್ರವೀಣ್ ಶೆಟ್ಟಿ ಬಣ್ಣದಿಂದ. ಇವತ್ತು ನಿಜಕ್ಕೂ ನಾನು ಕನ್ನಡ ಶಾಲೆ ನೋಡಿದೆ. ಯಾಕಂದರೆ ನಾನು ಇಲ್ಲೇನೋ ಒಂದು ಟ್ರೀಟ್ಮೆಂಟ್ಗೆ ಅಂತ ಬಂದಿದ್ದೆ. ಏನಪ್ಪ ನಮ್ಮ ಕನ್ನಡ ಹುಡುಗರು ಏನೋ ಶಾಲೆ ಹಾಕ್ಕೊಂಡು ಓಡಾಡ್ತಾ ಇದ್ದಾರಲ್ಲ ಅಂತ ಒಂದು ಕುತೂಹಲ ಆಯಿತು. ಅದಕ್ಕೆ ಹೋಗ್ತಾ ನಮ್ಮ ಬ್ರದರ್ಸ್ನ ಕೇಳಿದೆ, ನಮ್ಮ ಅಣ್ಣ ತಮ್ಮದಿರು ಇಲ್ಲಿ ನಿಂತಿದ್ರು, ಏನಪ್ಪ ಇದು ಕನ್ನಡ ಶಾಲೆ ಹಾಕ್ಕೊಂಡು ಇಲ್ಲಿ ನಿಂತಿದ್ದೀರಿ ಅಂದೆ. ಈ ರೀತಿ ನಮ್ಮೊಬ್ಬರಿಗೆ ಸೇವಾ ಮನೋಭಾವನೆಯಿಂದ ಒಂದು ಆಪ್ರೇಷನ್ ಮಾಡಿದ್ರು ಅಂದರು. ಈ ಮೊದಲು ಸಹ ನಾನು ಭಾಳಷ್ಟು ಈ ಹಾಸ್ಪಿಟ್ಲ್ ಬಗ್ಗೆ ಒಳ್ಳೆಯದು ಕೇಳಿದ್ದೀನಿ. ಹಾಗೆ ಕೆಲವೊಂದು ತಪ್ಪುಗಳು ನನ್ನ ಕಣ್ಣಿಗೆ ಬಿದ್ದಿದ್ವು, ಅವು ಕ್ರಮೇಣ ಸರಿ ಮಾಡ್ಕೊಂಡಿದ್ದಾರೆ. ಆದರೆ ಈ ಒಂದು ಸಮಾಜದಲ್ಲಿ ಇಂಥ ಒಂದು ಸ್ಥಿತಿಯಲ್ಲಿ ಸೇವಾ ಮನೋಭಾವನೆ ಮಾಡೋದು, ಸಂಬಳ ಕೊಡ್ತಾರೆ ಆದರೂ ಕೆಲಸ ಮಾಡಿ ಹೋಗೋಣ ಅನ್ನೋ ಎಷ್ಟೋ ಮನೋಭಾವನೆ ಇಟ್ಕೊಂಡಿರೋರು ಇದ್ದಾರೆ. ಅಂಥದ್ರಲ್ಲಿ ಇಂಥ ಒಂದು ಚಿಕ್ಕ ವಯಸ್ಸಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಹುಟ್ಟಿ ಬೆಳೆದು ಈ ಜಿಲ್ಲೆಗೆ ಏನಾದರೂ ಒಂದು ಸೇವೆ ಮಾಡಬೇಕು ಅನ್ನೋ ನಮ್ಮ ಮನೋಭಾವನೆ ಇಟ್ಕೊಂಡು ದರ್ಶನ್ ಸರ್ ನಮಗೆ ಸಿಕ್ಕಿದ್ದಾರೆ. ನಮ್ಮ ತುಮಕೂರು ಜನ ಇದರಿಂದ ಎಲ್ಲರೂ ಕೂಡ ಉಪಯೋಗ ಪಡ್ಕೊಳ್ಳಿ.